ಕಳೆದ ವರ್ಷ ಗುಜರಾತಿನ ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಸಂಭವಿಸಿತ್ತು. ಇದೀಗ 2026ನೇ ವರ್ಷದ ಆರಂಭದಲ್ಲಿ ಮತ್ತೊಂದು ಲಘು ವಿಮಾನ ಪತನವಾಗಿ ಮಹಾರಾಷ್ಟ್ರದ DCM ಸೇರಿದಂತೆ ಇನ್ನಿತರು ಸಾವಿಗೀಡಾದ ದುರಂತ ಘಟನೆ ನಡೆದಿದೆ. ನಾವೀಗ ಯಾವ ದುರಂತ ನಡೆದಿದೆ ಅದೇ ರನ್ವೇದಲ್ಲಿದ್ದೀವಿ. ಇದು ಮಹಾರಾಷ್ಟ್ರದ ಪೂನಾ ಜಿಲ್ಲೆಯ ಬಾರಾಮತಿಯ ಏರ್ಪೋರ್ಟ್. ಈ ಏರ್ಪೋರ್ಟ್ನಲ್ಲಿ ಏನು ಒಂದು ಬಾರಾಮತಿಯ ಕಾರ್ಯಕ್ರಮಕ್ಕೆ ಮಹಾರಾಷ್ಟ್ರದ DCM ಅಜಿತ್ ಪವಾರ್ ಹಾಗೂ ಅಧಿಕಾರಿಗಳು ಮತ್ತು ಪೈಲಟ್ಗಳು ಒಂದು ಜೆಟ್ ಫ್ಲೈಟ್ನಲ್ಲಿ ಇಲ್ಲಿ ಬರ್ತಾ ಇದ್ರು. ಬೆಳಿಗ್ಗೆ ಮುಂಬೈನಿಂದ ಅವರ ಪ್ರಯಾಣ 8:10ಕ್ಕೆ ಆರಂಭವಾಗಿತ್ತು. ಇಲ್ಲಿ ಸುಮಾರು 8:30ರ ಸುಮಾರಿಗೆ ಫ್ಲೈಟ್ ಬರುತ್ತೆ. ಬಾರಾಮತಿಯ ವಿಮಾನ ನಿಲ್ದಾಣದ 11ನೇ ನಂಬರ್ನ ರನ್ವೇದಲ್ಲಿ ಅವರು ಇಳಿದು ಮುಂದಿನ ಒಂದು ಪ್ರಯಾಣಕ್ಕೆ ಅವರು ಹೋಗಬೇಕಾಗಿತ್ತು. ಆದರೆ ಬೆಳಿಗ್ಗೆ 8:30ರ ಸುಮಾರಿಗೆ ಏನು ಬಾರಾಮತಿಯ ಏರ್ಪೋರ್ಟ್ಗೆ ಬಂದಂಥ ವಿಮಾನ ATS ಸಂಪರ್ಕದಲ್ಲಿತ್ತು. ಜೊತೆಗೆ 11 ನಂಬರ್ ರನ್ವೇದಲ್ಲಿ ಇಳಿಯೋಕ್ಕೆ ಪೈಲಟ್ ಕೂಡ ಎಲ್ಲ ಸೂಚನೆಗಳನ್ನು ಪಾಲನೆ ಮಾಡಿಕೊಂಡು ಇನ್ನೇನು ಲ್ಯಾಂಡಿಂಗ್ ಆಗಬೇಕಾದ್ರೆ ಇಲ್ಲಿ ಆತನಿಗೆ ಏನು ರನ್ವೇ ಸರಿಯಾಗಿ ಗೋಚರ ಆಗಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ. ಯಾವಾಗ ರನ್ವೇ ಇಲ್ಲಿ ಗೋಚರ ಆಗೋದಿಲ್ವೋ ಆಗ ATSಗೆ ಸಂಪರ್ಕ ಮಾಡಿದಂಥ ಪೈಲಟ್ ಏನು ಮಾಡಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೇಳ್ತಾರೆ. ಅದಕ್ಕೆ ಅಲ್ಲಿರ್ತಂಥ ಅಧಿಕಾರಿಗಳು ಒಂದು ಸೂಚನೆಯನ್ನು ನೀಡೋದು ಏನು ನೀಡ್ತಾರೆ ಅಂತಂದರೆ ಮತ್ತೊಂದು ಸುತ್ತನ್ನು ಹಾಕಿಕೊಂಡು ಬಂದು ಮತ್ತೊಮ್ಮೆ ಲ್ಯಾಂಡಿಂಗ್ ಮಾಡೋಕ್ಕೆ ಅವರು ಸೂಚನೆ ಕೊಡ್ತಾರೆ. ಅದರಂತೆ ಆ ಪೈಲಟ್ ಜೆಟ್ ಫ್ಲೈಟ್ನಲ್ಲಿ ಇದ್ದಂಥ ಏನು ಮಹಾರಾಷ್ಟ್ರದ DCM ಅಜಿತ್ ಪವಾರ್ ಹಾಗೂ ಇತರರನ್ನು ಒಳಗೊಂಡಂತೆ ಅವ್ರನ್ನೆಲ್ಲನೂ ತನ್ನ ಫ್ಲೈಟಲ್ಲಿ ಇಟ್ಕೊಂಡು ಮುಂದೆ ಮತ್ತೊಂದು ಸಾರಿ ಇಲ್ಲಿ ಆ ಫ್ಲೈಟನ್ನು ಬೇರೆ ಕಡೆ ಮೂವ್ ಮಾಡ್ತಾರೆ. ಆಗ ಈ ಫ್ಲೈಟನ್ನು ಸುತ್ತಮುತ್ತ ಹಲವಾರು ಸಣ್ಣ ಪುಟ್ಟ ಗ್ರಾಮಗಳಿದ್ದಾವೆ. ಇಲ್ಲೆಲ್ಲ ಜನ ಇಷ್ಟಕ್ಕೆ ಈ ಲಘು ವಿಮಾನ ಕೆಳಗೆ ಹಾರ್ತಾ ಇದೆ ಅನ್ನೋ ಕುತೂಹಲದಿಂದ ಕೂಡ ನೋಡ್ತಾರೆ. ಕೆಲವರು ತಮ್ಮ ಮೊಬೈಲ್ಗಳಲ್ಲಿ ಕೆಳಗಡೆ ಹಾರಾಡುತ್ತಿರ್ತಕ್ಕಂಥ ವಿಮಾನದ ಒಂದು ದೃಶ್ಯವನ್ನು ಕೂಡ ಸೆರೆ ಹಿಡಿತಾರೆ. ಇಷ್ಟರ ಮಧ್ಯೆ ಒಂದು 15 ನಿಮಿಷಗಳ ಕಾಲಾವಧಿ ಸರಿದು ಹೋಗುತ್ತೆ. ಸರಿದು ಹೋದಾಗ ಮತ್ತೆ ಪೈಲಟ್ ಏನು ಮಾಡ್ತಾರೆ, ಮತ್ತದೇ 11 ನಂಬರ್ ಏನು ರನ್ವೇ ಏನಿದೆ ನಮಗೆ ಇಲ್ಲಿ ಎದುರಿಗೆ ಕಾಣ್ತಕ್ಕಂಥ ರನ್ವೇ ಇದು, ಇಲ್ಲಿ ಫ್ಲೈಟನ್ನು ಇಳಿಸೋಕ್ಕೆ ಅವರು ಮುಂದಾಗ್ತಾರೆ. ಆದರೆ ಅವಾಗ ಏನಾಗತ್ತಂದರೆ ಕೂಡಲೇ ATSನ ಸಂಪರ್ಕವನ್ನು ವಿಮಾನ ಕಳೆದುಕೊಳ್ಳುತ್ತೆ. ಮುಂದಿನ ATSನವರದ ಯಾವುದೇ ಸೂಚನೆಗಳು ಕೂಡ ಪೈಲಟ್ಗೆ ಸಿಗಲ್ಲ. ರನ್ವೇದಲ್ಲಿ ಇನ್ನೇನು ಕೆಳಗೆ ಇಳಿಸಿ ಮುಂದೆ ರನ್ ಮಾಡ್ತಾ ಇರಬೇಕಾದ್ರೆ ವಿಮಾನ ಸ್ಫೋಟಗೊಳ್ಳುತ್ತೆ. ಬೆಂಕಿ ಉಂಡೆ ಥರ ಅಲ್ಲಿ ಸುತ್ತಮುತ್ತಲ ಜನರಿಗೆ ಕಾಣಿಸುತ್ತೆ ಅನ್ನೋ ಪ್ರಾಥಮಿಕ ಮಾಹಿತಿ ನಮಗೆ ಲಭ್ಯವಾಗಿದೆ. ಏನು ಇಲ್ಲಿ ಎದುರಿಗೆ ಕಾಣ್ತಕ್ಕಂಥ ಇದೇ ರನ್ವೇಯಲ್ಲಿ ಹೋಗಿ ಮುಂದೆ ಸುರಕ್ಷಿತವಾಗಿ ಲ್ಯಾಂಡ್ ಆಗಬೇಕಾದ ಜೆಟ್ ಫ್ಲೈಟ್ ದುರಂತಕ್ಕೆ ಈಡಾಗಿ ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಆಳವಾದ ತಗ್ಗು ಪ್ರದೇಶಕ್ಕೆ, ಅಂದರೆ ಇದು ಒಂದು ರೀತಿಯಲ್ಲಿ ಟೇಬಲ್ ಟಾಪ್ ರನ್ವೇ ಅಂತಾನೆ ಇದಕ್ಕೆ ಹೇಳ್ಬೋದು. ಯಾಕಂದರೆ ಸುತ್ತಮುತ್ತ ಇರ್ತಕ್ಕಂಥ ಭೂ ಪ್ರದೇಶಕ್ಕಿಂತ ಒಂದು 30ರಿಂದ 50 ಮೀಟರ್ ಎತ್ತರ ಅಂತ ಅನ್ನಿಸ್ತಾ ಇದೆ. ಅಷ್ಟು ಎತ್ತರದಲ್ಲಿ ಇಲ್ಲಿ ರನ್ವೇ ಇದೆ. ಈ ರನ್ವೇದ ಸಂಪರ್ಕವನ್ನು ಕಡಿದುಕೊಂಡು ಇದು ಆಳವಾದ ಏನು ಪಕ್ಕದಲ್ಲಿರ್ತಕ್ಕಂಥ ಜಮೀನಿಗೆ ಇದು ಬೀಳತ್ತೆ. ಏನು ಸ್ಫೋಟಗೊಳ್ತಾ ಇರಬೇಕಾದ್ರೆ ಇದು ರನ್ವೇದಿಂದ ಸಂಪರ್ಕವನ್ನು ಕಡಿದುಕೊಂಡು ಆಚೆ ಬೀಳತ್ತೆ. ಬಿದ್ದ ತಕ್ಷಣ ಏನು ಮತ್ತಷ್ಟು ಸ್ಫೋಟಗೊಂಡು ಇಡೀ ವಿಮಾನ ಛಿದ್ರ ಆಗತ್ತೆ. ಈಗ ನಾವು ನಿಮಗೆ ತೋರಿಸ್ತೀವಿ ಇಲ್ಲಿ ಯಾವ ರೀತಿಯಾಗಿ ವಿಮಾನ ಆಳವಾದ ಒಂದು ಪ್ರದೇಶದಲ್ಲಿ ಅಂದರೆ ಜಮೀನಲ್ಲಿ ಬಿದ್ದಿದೆ ಅಂತ ನಾವು ನಿಮಗೆ ಈಗ ತೋರಿಸ್ತಾ ಹೋಗ್ತೀವಿ. ಇಲ್ಲಿ ದೃಶ್ಯ ನೋಡ್ಬೋದು. ಏನು ATSನ ಸಂಪರ್ಕವನ್ನು ಕಳೆದುಕೊಂಡಂಥ ವಿಮಾನ ರನ್ವೇದಲ್ಲಿ ಸರಾಗವಾಗಿ ಸಾಗಿ ಮುಂದೆ ಸುರಕ್ಷಿತವಾಗಿ ನಿಲ್ಲಬೇಕಾಗಿತ್ತು. ಅದು ಅಲ್ಲಿಯೇ ಸ್ಫೋಟಗೊಂಡು ರನ್ವೇದಿಂದ ಹೊರಗಡೆ ಸ್ಫೋಟಗೊಳ್ತಾನೆ ಬೆಂಕಿ ಉಂಡೆ ಆಕಾರದಲ್ಲಿ ಆಗ್ತಾನೆ ಇಲ್ಲಿ ಬಂದು ಕೆಳಗಡೆ ಬಿದ್ದಿದೆ. ಇಲ್ಲಿ ನೋಡ್ಬೋದು ಏನು ರನ್ವೇಯಿಂದ ಇದು ಕನಿಷ್ಠ ಏನಿಲ್ಲದ್ರು ಒಂದು 30ರಿಂದ 50 ಅಡಿಗಿಂತ ಹೆಚ್ಚು, ಅಂದರೆ ಮೀಟರ್ಗಿಂತ ಹೆಚ್ಚು ಇರ್ಬೋದು. ಇದು ಇಷ್ಟು ಆಳದಲ್ಲಿ ಬಿದ್ದು ಹೊತ್ತುಕೊಂಡು ಉರಿಯುತ್ತೆ. ಇಲ್ಲಿ ಆಗ ಸುತ್ತಮುತ್ತಲ ಜನ ಕೂಡ ದೌಡಾಡ್ತಾರೆ. ಆದರೆ ಯಾರಿಗೂ ಕೂಡ ಸಮೀಪ ಬಂದು ಯಾರನ್ನೂ ರಕ್ಷಣೆ ಮಾಡುವಷ್ಟು ಅಲ್ಲಿ ಅವಕಾಶನೇ ಇರಲ್ಲ. ಯಾಕಂದರೆ ಅಷ್ಟು ಪ್ರಮಾಣದ ಭೀಕರವಾಗಿ ಸ್ಫೋಟ ಮತ್ತು ಬೆಂಕಿಯ ಕೆನ್ನಾಲಿಗೆಯಲ್ಲಿ ವಿಮಾನ ಹೊತ್ತಿ ಉರಿದು ಸುಟ್ಟು ಕರಕಲಾಗತ್ತೆ. ವಿಮಾನದಲ್ಲಿರ್ತಕ್ಕಂಥ ಮಹಾರಾಷ್ಟ್ರದ DCM ಅಜಿತ್ ಪವಾರ್ ಹಾಗೂ ಆತನ ಸಹಾಯಕ ಅಧಿಕಾರಿಗಳಿರ್ಬೋದು ಮತ್ತು 2 ಪೈಲಟ್ಗಳು ಸಹ ಸಜೀವವಾಗಿ ಸುಟ್ಟು ಬೆಂದು ಹೋಗ್ತಾರೆ. ಯಾರದು ಶವ ಅನ್ನೋಷ್ಟು ಕೂಡ ಅಲ್ಲಿ ಗುರುತು ಸಿಗದಷ್ಟು ಶವಗಳು ಸುಟ್ಟು ಕರಕಲಾಗ್ತಾರೆ.
ಈ ಸುದ್ದಿಯನ್ನು ತಿಳಿದಂಥ ಏನು ವಿಮಾನ ನಿಲ್ದಾಣದ ಅಧಿಕಾರಿಗಳು ಮತ್ತು ಸ್ಥಳೀಯ ಪೊಲೀಸ್ ಅಧಿಕಾರಿಗಳು, ಅಗ್ನಿಶಾಮಕ ದಳದವರು, ಇನ್ನಿತರರು ಇಲ್ಲಿ ಸ್ಥಳಕ್ಕೆ ಆಗಮಿಸಿ ಕೂಡಲೇ ಬೆಂಕಿಯನ್ನು ನಂದಿಸ್ತಾರೆ. ಬೆಂಕಿಯನ್ನು ನಂದಿಸಿ ನೋಡಲಾಗಿ ಯಾರದು ಶವ ಕೂಡ ಇವ್ರದೇ ಶವ ಅನ್ನುವಷ್ಟು ಗೊತ್ತಾಗದೇ ಇರೋಷ್ಟು ಅಲ್ಲಿ ಸುಟ್ಟು ಕರಕಲಾಗಿರ್ತವೆ. ಕೊನೆಗೆ DCM ಅಜಿತ್ ಪವಾರ್ ಅವರ ಕೈಲಿದ್ದ ವಾಚನ್ನು ಗುರುತ ಹಿಡಿದು ಇದು ಅವರ ಶವ ಅನ್ನೋದನ್ನು ಗುರುತ ಹಿಡಿತಾರೆ. ಇದೀಗ ಬೆಳಿಗ್ಗೆ ಹಲವಾರು ಅಧಿಕಾರಿಗಳ ತನಿಖಾ ತಂಡಗಳು ಇರ್ಬೋದು, ಆಮೇಲೆ ಫಾರೆನ್ಸಿಕ್ನವ್ರು ಇರ್ಬೋದು, NDRF ತಂಡ ಇರ್ಬೋದು, ಅಗ್ನಿಶಾಮಕ ದಳ ಇರ್ಬೋದು, ಪೊಲೀಸ್ ಅಧಿಕಾರಿಗಳು ಇರ್ಬೋದು, ಬೆರಳಚ್ಚು ಮತ್ತು ಶ್ವಾನದಳದವ್ರು ಇರ್ಬೋದು, ಎಲ್ಲರೂ ಇಲ್ಲಿ ಭೇಟಿ ಕೊಟ್ಟು ತಮ್ಮ ತಮ್ಮ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸಂಪೂರ್ಣ ತನಿಖೆಯ ಬಳಿಕವಷ್ಟೇ ಈ ವಿಮಾನ ಪತನಗೊಳ್ಳಕ್ಕೆ ಏನು ಕಾರಣ ಅನ್ನೋದು ಸ್ಪಷ್ಟವಾಗಿ ತಿಳಿದು ಬರ್ಬೋದು. ಸದ್ಯ ಏನು ಇಡೀ ಪ್ರದೇಶವನ್ನು ಇಲ್ಲಿ ಬ್ಯಾರಿಕೇಡ್ನಿಂದ ಮತ್ತು ನಿಷೇಧಿತ ಪ್ರದೇಶವೆಂದು ಗುರುತು ಹಾಕಲಾಗಿದೆ. ಈ ನಿಷೇಧಿತ ಪ್ರದೇಶದಲ್ಲಿ ಯಾರಿಗೂ ಸಹ ಒಳಗೆ ಬಿಡೋಕೆ ಅವಕಾಶ ಇಲ್ಲ. ಕೇವಲ ತನಿಖೆ ಮಾಡೋ ತಂಡ ಕೂಡ ಮಾತ್ರ ಇಲ್ಲಿ ಒಳಗಡೆ ಹೋಗೋಕ್ಕೆ ಒಂದು ಅವಕಾಶ ಇದೆ. ಹಲವಾರು ಆಯಾಮಗಳಲ್ಲಿ ಸಹ ಇಲ್ಲಿ ತನಿಖೆ ಆಗತ್ತೆ. ಯಾಕಂತಂದರೆ 16 ವರ್ಷಗಳ ಹಳೆಯದಾದ ಜೆಟ್ ವಿಮಾನದಲ್ಲಿ ಏನಾದರೂ ಸಮಸ್ಯೆ ಇತ್ತಾ, ಒಂದು. ಇನ್ನು ರನ್ವೇದಲ್ಲಿ ಏನಾದರೂ ಸಮಸ್ಯೆ ಆಯಿತಾ, ರನ್ವೇದಲ್ಲಿ ಏನು ವಿಮಾನ ಇಳಿದು ಲ್ಯಾಂಡಿಂಗ್ ಆಗಬೇಕಾದ್ರೆ, ರನ್ ಆಗಬೇಕಾದ್ರೆ ಏನಾದರೂ ಅಲ್ಲಿ ಟೈರ್ ಬ್ಲಾಸ್ಟ್ ಆಗಿ ಇದು ನಿಯಂತ್ರಣವನ್ನು ಕಳ್ಕೊಳ್ತಾ, ಮತ್ತು 16 ವರ್ಷ ಹಳೆಯದಾದಂಥ ಈ ಜೆಟ್ ಫ್ಲೈಟಲ್ಲಿ ಏನಾದರೂ ತೊಂದರೆಗಳಿದ್ದುವ. ಆಮೇಲೆ ಇಲ್ಲಿ ನೋಡ್ಬೇಕಂದ್ರೆ ಬೆಳಿಗ್ಗೆ 8:30 ಏನಾದರೂ ಇಲ್ಲಿಯ ವಾತಾವರಣದಲ್ಲಿ ಅಂದರೆ ಮಂಜು ರೀತಿ ವಾತಾವರಣ ಬಿದ್ದು ವಿಮಾನ ನಿಲ್ದಾಣಕ್ಕೆ ತಲುಪಬೇಕಾದಂಥ ರನ್ವೇದಲ್ಲಿ ಹೋಗಬೇಕಾದ್ರೆ ರನ್ವೇ ಅಸ್ಪಷ್ಟವಾಗಿ ಗೋಚರವಾಯ್ತಾ, ಅಥವಾ ಪೈಲಟ್ನ ಏನು ನಿರ್ಲಕ್ಷ್ಯನೂ ಏನಾದರೂ ಇತ್ತ, ಹೀಗೆ ಹಲವಾರು ಆಯಾಮಗಳು ಮತ್ತು ಸಂಶಯಗಳು ಇದರಲ್ಲಿ ಮೂಡುತ್ತವೆ. ಇದೆಲ್ಲ ಒಂದು ಸಂಶಯಗಳಿಗೆ, ಪ್ರಶ್ನೆಗಳಿಗೆ ಸಂಪೂರ್ಣವಾದ ತನಿಖೆಯ ಬಳಿಕವಷ್ಟೇ ನಿಖರವಾಗಿ ಕಾರಣ ತಿಳಿದು ಬರಬೇಕಿದೆ. ಈಗಷ್ಟೇ ನಾವು ಇಲ್ಲಿ ನೇರವಾಗಿ ಸ್ಪಾಟಲ್ಲಿದ್ದಂಥ ಜಾಗದಿಂದ ನಾವಿಲ್ಲಿಂದ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ವಿಮಾನ ಯಾವ ರೀತಿಗೆ ತುಕುಡಿ ಅಂದರೆ ಪೀಸ್ ಆದಂಥ ಒಂದು ಲೆಕ್ಕ. ಯಾಕಂದರೆ ಕೇವಲ ವಿಮಾನದ ಕೆಲವು ಭಾಗ ಮಾತ್ರ ಇದು ವಿಮಾನದ ಅವಶೇಷ ಅನ್ನೋದು ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಆದರೆ ಸಂಪೂರ್ಣವಾಗಿ ತುಕುಡಿ ಆಗೋ ರೀತಿ ಮತ್ತು ಸುಟ್ಟ ಹೋದಂಥ ರೀತಿ ನೋಡಿದರೆ ಆ ದುರಂತ ಎಷ್ಟು ಭೀಕರವಾಗಿತ್ತು ಅನ್ನೋದು ಇಲ್ಲಿ ಇದ್ದಂಥ ದೃಶ್ಯಗಳೇ ಸಾಕ್ಷಿಯಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸದ್ಯ ಈಗ ಏನು ಅಜಿತ್ ಪವಾರ್ ಸೇರಿದಂತೆ ಇನ್ನಿತರ ಒಂದು ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಏನು ಅವರ ಸಾರ್ವಜನಿಕ ದರ್ಶನಕ್ಕೆ ಇಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ನಾಳೆ ಏನು ಬಾರಾಮತಿಯಲ್ಲಿ ಅಜಿತ್ ಪವಾರ್ ಅವರ ಅಂತ್ಯಕ್ರಿಯೆಯನ್ನು ಮಾಡೋಕ್ಕೆ ಇಲ್ಲಿ ಮಹಾರಾಷ್ಟ್ರ ಸರ್ಕಾರ ಒಂದು ನಿರ್ಧಾರ ಮಾಡಿದೆ. ಈಗಾಗಲೇ ಏನು ಆಸ್ಪತ್ರೆಗೆ ಮಹಾರಾಷ್ಟ್ರದ CM ಏನು ದೇವೇಂದ್ರ ಫಡ್ನವೀಸ್ ಅವರು ಇರ್ಬೋದು, DCM ಏಕನಾಥ್ ಶಿಂದೆ ಹಾಗೂ ಇನ್ನಿತರ ಸಚಿವ ಸಂಪುಟದ ಸಹೋದ್ಯೋಗಿಗಳು ಇಲ್ಲಿ ಭೇಟಿ ಕೊಟ್ಟು ಆಸ್ಪತ್ರೆಗೆ ಭೇಟಿ ಕೊಟ್ಟು ಒಂದು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಇದ್ರ ಜೊತೆಗೆ ನಾಳೆ ಏನು ಮಹಾರಾಷ್ಟ್ರದ DCM ಆಗಿ ಸೇವೆ ಸಲ್ಲಿಸಿದಂಥ ಅಜಿತ್ ಪವಾರ್ ಅವರ ಅಂತ್ಯಕ್ರಿಯೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಹ ಭಾಗಿಯಾಗ್ತಾರೆ. ಹಲವಾರು ರಾಜ್ಯಗಳ CM ಹಾಗೂ ಸಚಿವ ಸಂಪುಟದ ಸದಸ್ಯರು ಇರ್ಬೋದು, ಗಣ್ಯರು ಸಹ ಭಾಗಿಯಾಗ್ತಾರೆ. ಮಹಾರಾಷ್ಟ್ರದ ಪಾಲಿಗೆ ಇವತ್ತು ಅತ್ಯಂತ ಕರಾಳ ದಿನ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಾರದು. ಸದ್ಯ ಹಲವಾರು ಆಯಾಮಗಳಲ್ಲಿ ಇಲ್ಲಿ ಅಧಿಕಾರಿಗಳು ಮತ್ತು ತನಿಖಾ ತಂಡಗಳು ನೆರೆದಿವೆ. ಹಲವಾರು ಆಯಾಮಗಳಲ್ಲಿ ಈಗ ತನಿಖೆ ನಡೀತಾ ಇದೆ. ಸಂಪೂರ್ಣ ತನಿಖೆಯ ಬಳಿಕವಷ್ಟೇ ಈ ದುರ್ಘಟನೆಗೆ ಕಾರಣ ಏನನ್ನೋದು ತಿಳಿದು ಬರ್ತಾ ಇದೆ. ಕ್ಯಾಮರಾಮನ್ ಹಮ್ನ ಜೊತೆ ಅಶೋಕ್ ಅಡಳಿ, TV9 ಬಾರಾಮತಿ.